ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಕಾಂತ್ ಅಂತ, ರಾಯಚೂರು ಜಿಲ್ಲೆ ಅಟ್ಟಿ ಚಿನ್ನದ ಗಣಿಯಿಂದ ಬಂದಿದ್ದೀನಿ. ನಾನು ಕಳೆದ ವರ್ಷ ಈ ಕಾರ್ಯಕ್ರಮ ಅಟೆಂಡ್ ಮಾಡಿದ ನಂತರ ಗುರುಗಳು ಹೇಳಿಕೊಟ್ಟಂಥ ಟೆಕ್ನಿಕ್ಸ್ ಅಫರ್ಮೇಷನ್ಸ್ ಹೇಳಿಕೊಟ್ಟ ನಂತರ ಒಂದು 2-3 ತಿಂಗಳಲ್ಲಿ ನನಗೆ ಒಂದು ಯೂಸ್ ಅಮೌಂಟ್ ಬರಬೇಕಾಗಿತ್ತು. ಯಾವುದೋ ಒಂದು ಮೂಲದಿಂದ ಒಂದು 30 ಲಕ್ಷ ಕೊಡ್ತೀವಿ ಅಂತ ಅವರು ಒಂದು 50 ಲಕ್ಷ ಬಂದರೆ ಚೆನ್ನಾಗಿರ್ತದ ಅಂತ ನಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡೆ. ಒಂದು ವಾರದಲ್ಲೇ 30 ಲಕ್ಷ ಅಂದದ್ದು 50 ಲಕ್ಷ ರೂಪಾಯಿ ನನ್ನ ಕೈ ಸೇರಿತು. ಇದು ನನ್ನ ಮೊದಲ ಅನುಭವ. ಎರಡನೇ ಅನುಭವ ಏನಂದರೆ, ಅಕ್ಟೋಬರ್ ತಿಂಗಳಲ್ಲಿ ನನ್ನ ಮಗಳದು ಒಂದು ಗ್ರ್ಯಾಜುಯೇಷನ್ ಡೇ ಫಂಕ್ಷನ್ ಇತ್ತು. ಆ ಟೈಮಲ್ಲಿ ಬೆಂಗಳೂರಿಗೆ ಬಂದಾಗ ನನ್ನ ಮಗನಿಗೆ ಹೇಳಿದೆ, ನಾನು ಮ್ಯಾನ್ಫೋ ಬೆಲ್ ಹೋಟೆಲ್ಗೆ ಒಂದು ಸಾರಿ ಹೋಗ್ಬೇಕಪ್ಪ ನಾವು ಅಂತ ನನ್ನ ಮಗನಿಗೆ ಹೇಳಿದೆ. ಮನಸ್ಸಲ್ಲೂ ಅಂದ್ಕೊಂಡೆ. ನಾನು ಒಂದೇ ವಾರದಲ್ಲಿ ಯೂಟ್ಯೂಬಲ್ಲಿ ನವಂಬರಲ್ಲಿ ಕ್ಲಾಸ್ ಇದೆ ಅಂತೇಳಿ ಗೊತ್ತಾಯಿತು. ನಾವೇನು ಅಂದ್ಕೊಂಡಿವಿ ಅದು ನಿಜ ಆಗುತ್ತೆ ಅಂತ ಏನು ಗುರುಗಳು ಹೇಳ್ತಾ ಇದ್ದಾರೆ, ಅದು ಸತ್ಯ. ಅದು ನಾನು ನವಂಬರಲ್ಲಿ ಮ್ಯಾನ್ಫೋ ಬೆಲ್ ಹೋಟೆಲಲ್ಲಿ 2ನೇ ಸಾರಿ ಮತ್ತೆ ನನ್ನ ಕಾರ್ಯಕ್ರಮ ಅಟೆಂಡ್ ಆದೆ. ಇನ್ನೂ ಸಾಧನೆ ಮಾಡೋದು ಸಾಕಷ್ಟಿದೆ. ಇದಕ್ಕೆ ವಿಶ್ವ ಅನಂತ ಆಚಾರ್ಯರ ಅನುಗ್ರಹ ಬೇಕೆಂತ ಕೇಳಿಕೊಳ್ತಾ ನನ್ನ 1-2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಲಕ್ಷ್ಮೀನಾರಾಯಣ್. ನಾನು ಅಮೃತಹಳ್ಳಿಯಿಂದ ಬಂದಿರೋದು. ನಾನು ಇದು ಪರಿಚಯ ಆಗಿದ್ದು ಯೂಟ್ಯೂಬು ಅಂತಂದರೆ 6 ತಿಂಗಳ ಹಿಂದೆ ನಮ್ಮ ವೆಲ್ನೆಸ್ ಕೋಚ್ ಒಬ್ಬರು ಇದನ್ನು ಪರಿಚಯ ಮಾಡಿಕೊಟ್ರು. ಪ್ರಭು ಅಂತ ಇಲ್ಲಿ ಬಂದಿದ್ರು ಅವರು ಪರಿಚಯ ಮಾಡಿದ್ದು. ಹಾಗಾಗಿ ಮಿರರ್ ಅಫರ್ಮೇಷನ್ನು ನಾನು ಅಭ್ಯಾಸ ಮಾಡ್ಕೊಂಡಿದ್ದು. ಆವಾಗ ನೋಡ್ತಾ ನನಗೆ ಫಸ್ಟು ಈ ಸ್ವಲ್ಪ ಸಾಲದ ಹೊರೆ ಇರೋದಕ್ಕೋಸ್ಕರ ನಿದ್ದೆ ಬರ್ತಿರಲಿಲ್ಲ. ರಾತ್ರಿ ಎಲ್ಲ ಟೆನ್ಷನ್ನು, ನಿದ್ದೆ ಬರ್ತಿರಲಿಲ್ಲ. ಹಗಲು ನಿದ್ದೆ ಬಂದುಬಿಡ್ತಿತ್ತು. ಯಾಕಂದರೆ ಆ ಟೆನ್ಷನ್ನಲ್ಲಿ ಸಾಲ ತೀರಿಸೋದು ಹೇಗೆ ಅನ್ನೋದೇ ಒಂದು ಆ ನೋವು ಎಲ್ಲರಿಗೂ ಇರುತ್ತೆ ಅದು. ಬಟ್ ಹಂಗಾಗ್ಬಿಟ್ಟಿತ್ತು. ಆವಾಗ ಯಾವಾಗ ಅಫರ್ಮೇಷನ್ ಮಾಡ್ತಾ ಮಿರರ್ ಮುಂದ್ಗಡೆ ನಾನು ರಿಚ್ಚು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ನಾನು ರಿಚ್ ಆಗ್ತೀನಿ ಅಂತ. ಬಟ್ ಅಪನಂಬಿಕೆ, ನಮ್ಮ ಮಾತೆ ನಮಗೆ ಅಪನಂಬಿಕೆ ಅನ್ನೋದು ಮಿರರ್ ಅಫರ್ಮೇಷನಲ್ಲೇ ಗೊತ್ತಾಗಿದ್ದು. ನಮ್ಮ ಮೇಲೆ ನನಗೆ ನಂಬಿಕೆ ಬರೋಕ್ಕೆ ಅಫರ್ಮೇಷನ್ ಮಾಡ್ತಾ ಲಾಸ್ಟ್ ಮಂತು ನನಗೆ ಸಾಲದ ಹೊರೆ ತೀರಿಸೋದು, ಸಾಲ ಬರಬೇಕಾಗಲಿ ಸಾಲ ಕೊಡಬೇಕಾಗಿರಲಿ, ಆ ವರ್ಕ್ಶಾಪ್ಗೆ ಬಂದಿದ್ದೆ ನಾನು. ಇವತ್ತು ಎರಡನೇ ಸಲ ಬಂದಿರೋದು. ಆ 3 ಗಂಟೆಯಲ್ಲಿ ಎದ್ದು 3 ನಿಮಿಷ ಏನು ಮುದ್ರೆ ಮಾಡೋದು ಹೇಳ್ಕೊಟ್ರಲ್ಲ, ಅದರಿಂದ ಮಾಡ್ತಾ ಆ 3 ನಿಮಿಷದಿಂದ ನಾನೀಗ ಬ್ರಾಹ್ಮಿ ಮುಹೂರ್ತದಲ್ಲಿ 7 ಅಭ್ಯಾಸ ಒಂದಾಯಿತು. ಅದರಲ್ಲಿ ಸೋಮವಾರತನ ಹೋಯಿತು. ಜೊತೆಗೆ ಒಬ್ಬರಿಗೆ 1 ಲಕ್ಷ, ಒಬ್ಬರಿಗೆ 50,000 ಸಾಲ ತೀರಿಸಿದ್ದೀನಿ. ಇವತ್ತು ನಮ್ಮ ಮಿಸ್ಸಸ್ನೂ ಕರ್ಕೊಂಬಂದಿದ್ದೀನಿ. ಇವತ್ತು ಅವರು ನೋಡಬೇಕು ಅಂತ, ಯಾವಾಗೂ ಮೊಬೈಲಲ್ಲಿ ಟಿ ವಿಗೆ ಹಾಕಿ ನೋಡ್ತಿದ್ವಿ. ಅವರು ನೋಡ್ಬೇಕಂದಿದ್ದಕ್ಕೆ ಇವತ್ತು ಅದು ಭಾಗ್ಯ, ಅವ್ರ ಆಶೀರ್ವಾದನೂ ಸಿಕ್ಬಿಡ್ತು. ಇವತ್ತು ನೋಡಿದ್ರೆ ಈ ದೇವಸ್ಥಾನ ಹೆಂಗಿಟ್ಕೊಬೇಕು ಅನ್ನೋದ್ರ ಬಗ್ಗೆ ನಾನು ಹೆಲ್ತ್ ಬಗ್ಗೆ ತುಂಬ ಹೇಳ್ಕೊಡೋದು. ಬಟ್ ಇವತ್ತು ನಾನೇ ತಿಳ್ಕೊಬೇಕು. ಎಲ್ಲೋ ಪೂಜೆ ಮಾಡೋ ಬದಲು ಈ ದೇವಸ್ಥಾನ ಹೆಂಗಿಟ್ಕೋಬೇಕು, ಈ ಕಂಬ, ಈ ದೇಗುಲ ಹೆಂಗಿಟ್ಕೊಬೇಕು ಅನ್ನೋದ್ರ ಬಗ್ಗೆ ಕಲ್ತಿದ್ದು ಇವತ್ತು. ಬಟ್ ಮಹಾಭಾರತ ಸ್ವಲ್ಪ ಗೊತ್ತು. ಇವತ್ತು ಅವ್ರು ಹೇಳಿದ್ದಕ್ಕೂ ತಂದೆ ತಾಯಿ 100 ಮಕ್ಕಳಾದ್ರೂ 3 ಮಕ್ಕಳು ಹೆಂಗಿರಬೇಕು, 100 ಮಕ್ಕಳಾದರೂ ಒಳ್ಳೆ ಬುದ್ಧಿ ಕಲಿಸಲಿಲ್ಲ ಅನ್ನೋದಕ್ಕೆ ಧೃತರಾಷ್ಟ್ರ, ನನಗೆ 5 ಮಕ್ಕಳು, ನಾನು ಪಾಂಡುರಾಜಂತರ, ನನಗೂ 5 ಮಕ್ಕಳು, 4 ಹೆಣ್ಮಕ್ಳು, 1 ಗಂಡು ಮಗ. ಇವತ್ತು ಅವ್ರನ್ನೂ ಕೆಲಸಕ್ಕೆ ಕಲಿಸ್ದೆ. ಕೆಲಸ ಮಾಡಿಸೋದು ಹೇಳ್ಕೊಡೋ ರೀತಿ ಸಾರ್ ಹೇಳ್ದಂಗೆ ಯಾರೂ ಕೆಲಸಕ್ಕೆ ಹೋಗಲ್ಲ. ಈಗ ಇನ್ನೊಬ್ಬಳು ಕೆಲಸಕ್ಕೆ ಹೋಗಿ ಅವಳು PhD ಮಾಡ್ತಾ ಇದ್ದಾಳೆ, ಮಾಡಿಬಿಡಲಿ ಅಂತ ಬಿಟ್ಟು ಇವಾಗ ಅವಳು ನಮ್ಮ ಥರನೇ ಬಿಸ್ನೆಸ್ ಮಾಡೋಕ್ಕೆ ಅಂತ ಇಲ್ಲಿ ಕಲ್ತ ಮೇಲೆ ಸಾರಿಗೆ ತುಂಬ ಧನ್ಯವಾದಗಳು. ಅವ್ರ ವಯಸ್ಸು ಚಿಕ್ಕದಾದರೂ ಇದಕ್ಕೆ ಏಜ್ ಇಲ್ಲ, ನಮ್ಗೆ ಅವರು 2ನೇ ದೇವರು ಅನ್ನೋ ರೀತಿ ನನ್ನ ಭಾವನೆ ಇಟ್ಕೊಂಡು ಇವಾಗ ತುಂಬ ಖುಷಿಯಾಗಿದೆ. ನಮ್ಮ ಫ್ಯಾಮ್ಲಿ, ನನ್ನಿಂದ ನಮ್ಮ ಮಿಸ್ಸಸ್ಸು, ನಾವು ತುಂಬ ಜಗಳ ಆಡ್ತಾಯಿದ್ವಿ. ಇವತ್ತು ಜಗಳ ಇಲ್ಲ. ಅವರು ಕೋಪ ಮಾಡ್ಕೊತಿದ್ರು. ಇಲ್ಲಿ ನೋಡಿ ಇವತ್ತು ಅವರು ಖುಷಿ ಪಟ್ಟಿದ್ದಾರೆ. ನಮ್ಮ ಫ್ಯಾಮ್ಲಿ ಇನ್ನು ಅವರಿಂದ ಮನೆ ಚೆನ್ನಾಗಿದ್ದರೆ ನಾವು ಎಲ್ಲಿ ಬೇಕೋ ರಾಜ ಅಂತ, ನಮ್ಮ ಮನೇಲಿ ನಾನು ರಾಜ ಆದರೆ ಎಲ್ಲಿ ಬೇಕಾದ್ರೆ ರಾಜ ಅಂತ ಅರ್ಥ ಆಗೋಕ್ಕೆ ಥ್ಯಾಂಕ್ಸ್ ಟು ಈ ಗ್ರೂಪ್, ಥ್ಯಾಂಕ್ಸ್ ಟು ಸಾರು ವಿಶ್ವ ಆಚಾರ್ಯರವರು. ಲೈಫ್ ಲಾಂಗು ನಾನು ರಿಚ್ ಆಗಿ ಬದುಕಬೇಕು ಅಂತ. ನನಗಿವಾಗ 62 ಇಯರ್ಸು. ನನ್ನ ಆರೋಗ್ಯನ ಕಾಪಾಡ್ಕೊಂಡಿದ್ದೀನಿ. ಯಾಕಂದರೆ ಏನು ತಿನ್ನಬೇಕು, ಈಗ ದುರಭ್ಯಾಸಗಳು ಹಿಂದೆ ಮಾಡ್ತಿದ್ದೆ 8 ಇಯರ್ಸ್ ಬ್ಯಾಕು, ಇವತ್ತು ಮಾಡಬಾರ್ದು ಅಂತ ಅವತ್ತು ಹೇಳಿದ್ರೆ ಇಮಿಡಿಯೇಟು ಅವರು ಸ್ವಲ್ಪ ಎಲೆಡಿಕೆ ಹಾಕೋದನ್ನು ಬಿಡಿಸೋದಕ್ಕೋಸ್ಕರ ನಾನು ಹೇಳಿದ್ರೆ ಕೇಳಲ್ಲ ಅವರು. ಇವತ್ತಿಲ್ಲಿ ನೋಡಿದ್ರೆ ಅದು ತಾಂಬೂಲ ಎಲ್ಲಕ್ಕೂ ಬೇಕು ಅಂತ ಅವ್ರು ಹೇಳ್ತಾರೆ. ಬಟ್ ಆರೋಗ್ಯ ಅದು ಅವ್ರ ಮನಸ್ಸು ಮಾಡಬೇಕಾಗತ್ತೆ. ಇವತ್ತು ನನಗೆ ಅದೊಂದು ನಂಬಿಕೆ ಇದೆ, ಇವತ್ತು ಚೆನ್ನಾಗಿ ಆಗ್ತೀವಿ ಅಂತ.